ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು SSLC ಸೈನ್ಸ್ನ ಫಸ್ಟ್ ಲೆಸನ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಸೊ ಇದು ನಿಮಗೆ 10th ಸ್ಟ್ಯಾಂಡರ್ಡ್ GSನ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಸೊ ಇದರಲ್ಲಿ ನಾವು ಮೇನ್ ಏನೇನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ, ಫಸ್ಟ್ ಒನ್ ಮೀನಿಂಗ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು ಅಂತ ತಿಳ್ಕೊತೀವಿ. ಸೊ ವಾಟ್ ಯು ಮೀನ್ ಬೈ ಕೆಮಿಕಲ್ ರಿಯಾಕ್ಷನ್? ಸೊ ಏನಂತಂದರೆ ರಿಯಾಕ್ಷನ್ ಅಂತ ಶಾರ್ಟ್ ಫಾರ್ಮಲ್ಲಿ ಬರಿತೀವಿ. ನೀವು ಈ ಥರ ಎಕ್ಸಾಮಲ್ಲಿ ಯೂಸ್ ಮಾಡಬೇಡಿ, ರಿಯಾಕ್ಷನ್ ಅಂತಲೇ ಬರೀರಿ. ಆ್ಯಂಡ್ ಇಟ್ಸ್ ಎಕ್ಸಾಂಪಲ್, ಅದ್ರ ಜೊತೆಗೆ ಅದರದ್ದು ಎಕ್ಸಾಂಪಲ್ನ ನಾವು ತಿಳ್ಕೊತೀವಿ. ಕೆಮಿಕಲ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ತಿಳ್ಕೊತೀವಿ. ಆ್ಯಂಡ್ ಹೌ ಟು ರಿಕಗ್ನೈಸ್ ದ ಕೆಮಿಕಲ್ ರಿಯಾಕ್ಷನ್ ಬೇಸ್ಡ್ ಆನ್ ಸಮ್ ಪ್ರಾಪರ್ಟೀಸ್. ಕೆಮಿಕಲ್ ರಿಯಾಕ್ಷನ್ಸ್ನ ನಾವು ಹೆಂಗೆ ರೆಕಗ್ನೈಸ್ ಮಾಡ್ತೀವಿ, ಪ್ರಾಪರ್ಟೀಸ್ ಮೂಲಕ ಕೆಮಿಕಲ್ ರಿಯಾಕ್ಷನ್ಸ್ ಆಗಿದೆ ಅಂತ ನಾವು ರೆಕಗ್ನೈಸ್ ಮಾಡ್ತೀವಿ ಬೇಸ್ಡ್ ಆನ್ ಸಮ್ ಪ್ರಾಪರ್ಟೀಸ್. ಹೌ ಟು ರೆಕಗ್ನೈಸ್ ಕೆಮಿಕಲ್ ರಿಯಾಕ್ಷನ್ ಅನ್ನೋದನ್ನು ನಾವು ತಿಳ್ಕೊತೀವಿ. ನೆಕ್ಸ್ಟ್ ನೋಡೋದಾದರೆ ಕೆಮಿಕಲ್ ಈಕ್ವೇಷನ್ ಬಗ್ಗೆ ತಿಳ್ಕೊತೀವಿ. ಕೆಮಿಕಲ್ ರಿಯಾಕ್ಷನ್ ಆದಮೇಲೆ ಈ ಚಾಪ್ಟರಲ್ಲಿ ಮೇನ್ ಬೇಸಿಕ್ ಥಿಂಗ್ ಕೆಮಿಕಲ್ ಈಕ್ವೇಷನ್ನ ನಾವು ತಿಳ್ಕೊತೀವಿ. ಸೊ ಆ್ಯಂಡ್ ಈ ಕೆಮಿಕಲ್ ಈಕ್ವೇಷನ್ನ ಹೆಂಗೆ ಬರಿಬೇಕು ಅಂತ ಕೂಡ ತಿಳ್ಕೊತೀವಿ. ಹೌ ಟು ರೈಟ್ ದ ಕೆಮಿಕಲ್ ಈಕ್ವೇಷನ್ ಅಂತ ಅನ್ನೋದನ್ನು ಕೂಡ ತಿಳ್ಕೊತೀವಿ. ನೆಕ್ಸ್ಟ್ ಟಾಪಿಕ್ ನಾವು ಈ ಚಾಪ್ಟರಲ್ಲಿ ಡಿಸ್ಕಸ್ ಮಾಡೋದು ಅಂತಂದರೆ ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಷನ್. ಕೆಮಿಕಲ್ ಈಕ್ವೇಷನ್ ಏನು ನಾವು ಬರೆದಿರ್ತೀವಲ್ಲ, ಇದನ್ನು ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಷನ್ ಬಗ್ಗೆ ತಿಳ್ಕೊತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಅಂತಂದರೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ತಿಳ್ಕೊತೀವಿ. ಸೊ ನೀವು ಕೂಡ ಏನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರೀತೀನಲ್ವ ರನ್ನಿಂಗ್ ನೋಟ್ಸು, ಅದನ್ನು ನೀವು ಕೂಡ ಫಾಲೋ ಮಾಡಬೇಕು. ಸೊ ಈಸಿಯಾಗಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ಕು ಕೊರೋಷನ್ ಬಗ್ಗೆ ತಿಳ್ಕೊತೀವಿ. ಓಕೆ, ದೀಸ್ ಆ್ಯಂಡ್ ಆಲ್ ದ ಇಂಪಾರ್ಟೆಂಟ್ ಹೆಡ್ಡಿಂಗ್ಸ್ ವಿ ವಿಲ್ ಸ್ಟಡಿ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ನಲ್ಲಿ ಈ ಎಲ್ಲ ಹೆಡ್ಡಿಂಗ್ಸ್ನ ಇನ್ ಡೀಟೇಲಾಗಿ ತಿಳ್ಕೊತೀವಿ. ಸೊ ಹಾಗಾದರೆ ಏನು ಕೆಮಿಕಲ್ ರಿಯಾಕ್ಷನ್ ಅಂತಂದರೆ ಏನು? ಕೆಮಿಕಲ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಎ ಕೆಮಿಕಲ್ ಚೇಂಜ್. ಕೆಮಿಕಲ್ ರಿಯಾಕ್ಷನ್ ನೋಡಿ ನಾನು ಬರೀತೀನಿ. ಕೆಮಿಕಲ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಎ ಕೆಮಿಕಲ್ ಚೇಂಜ್. ಕೆಮಿಕಲ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಎ ಕೆಮಿಕಲ್ ಚೇಂಜ್. Chemical reaction is nothing but a chemical change in which identity of substance is changed. Okay, chemical reaction is nothing but it is a chemical change in which identity of the substance is changed. Identity of the substance is changed means formula will be changed ಅಂತಲೇ ಹೇಳ್ಬೋದು. ಇವಾಗ ಒಂದೊಂದು ಕೆಮಿಕಲ್ ಸಬ್ಸ್ಟೆನ್ಸ್ಗೆ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ ಅಲ್ವಾ? ಸೊ ಆ ಪರ್ಟಿಕ್ಯುಲರ್ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ, ಚೇಂಜ್ ಆಗಿಬಿಟ್ಟು ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಿರೋದಕ್ಕೆ ನ್ಯೂ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತಲ್ಲ, ಅದನ್ನು ಆ ಚೇಂಜ್ ಆಗಿರ್ತಕ್ಕಂಥದ್ದು ಮೊದಲನೇ ಸಬ್ಸ್ಟೆನ್ಸ್ ಏನಿರುತ್ತೆ ಅದಕ್ಕೆ ಸಿಮಿಲರ್ ಆಗಿರಲ್ಲ. ಅದರದ್ದು ಐಡೆಂಟಿಟಿ ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ. ಅದನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಡೇ ಟು ಡೇ ಲೈಫಲ್ಲಿ ಈ ಥರ ಎಕ್ಸಾಂಪಲ್ಸ್ನ ನಾವು ನೋಡಿರ್ತೀವಿ. ಅದರಲ್ಲಿ ನೀವು ಈಟಿಂಗ್ ಆಫ್ ವಾಟರ್ ಇರ್ಬೋದು. ಇವಾಗ ವಾಟರು ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ ಅಲ್ವಾ? ಆ ವಾಟರ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ವೇಪರ್ಸ್. ಸೊ ಇಲ್ಲೇನಾಯಿತು, ವಾಟರ್ ಇದ್ದಿದ್ದು ಲಿಕ್ವಿಡ್ ಆಗಿದ್ದು ವೇಪರ್ಸ್ ಆಗಿ ಕನ್ವರ್ಟ್ ಆಯಿತು. ಲಿಕ್ವಿಡ್ ಈಸ್ ಕನ್ವರ್ಟೆಡ್ ಟು ವೇಪರ್ಸ್. ಇದೇನಾಯಿತು, ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಅಲ್ಲಿ ವಾಟರ್ದು ಫಾರ್ಮುಲಾ ಚೇಂಜ್ ಆಗಲ್ಲ. ವೇಪರ್ಸಲ್ಲಿರ್ತಕ್ಕಂಥ ವಾಟರ್ದು H2O ಆ್ಯಂಡ್ ವಾಟರ್ ಲಿಕ್ವಿಡ್ ಫಾರ್ಮಲ್ಲಿ ನಾರ್ಮಲ್ ವಾಟರ್ದು ಫಾರ್ಮುಲಾನು H2O. ಅರ್ಥ ಆಗ್ತಿದೆಯಾ? ಇದು ಫಿಸಿಕಲ್ ಚೇಂಜ್. ಅದೇ ರೀತಿ ಇವಾಗ ಶುಗರ್ನ ಹೀಟ್ ಮಾಡ್ತೀವಿ ಅಂದ್ಕೊಳ್ಳಿ. ಶುಗರ್ ಏನಾಗಿದೆ, ಸಾಲಿಡಲ್ಲಿದೆ. ಆ ಶುಗರ್ದು ಫಾರ್ಮುಲಾ C12H22O11. ಓಕೆ, ಸಾರಿ, C12H22O11. ಇದನ್ನು ಹೀಟ್ ಮಾಡ್ತೀವಿ ಅಲ್ವಾ?
ಹೀಟ್ ಮಾಡಿದಾಗ ಏನಾಗುತ್ತೆ, ಶುಗರ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ಬ್ಲ್ಯಾಕ್ ಕಲರ್ಡ್ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ವಾಟರೆಲ್ಲ ಲಿಬರೇಟ್ ಆಗಿ ಬ್ಲ್ಯಾಕ್ ಕಲರ್ಡ್ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ದಟ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಕಾರ್ಬನ್. ಸೊ ಇಲ್ಲೇನಾಯಿತು, ಶುಗರ್ ಇದ್ದಿದ್ದು ಕಂಪ್ಲೀಟಾಗಿ ಇನ್ನೊಂದು ಸಬ್ಸ್ಟೆನ್ಸ್ ಆಗಿ ಚೇಂಜ್ ಆಯಿತು. ಅದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಡಿಫ್ರೆಂಟ್ ವೆನ್ ಕಂಪೇರ್ಡ್ ಟು ಶುಗರ್. ಆರ್ ಯು ಗೆಟಿಂಗ್ ಚಿಲ್ಡ್ರನ್? ಸೊ ದಿಸ್ ಈಸ್ ವಾಟ್ ಚೇಂಜ್ ಇನ್ ಕೆಮಿಕಲ್ ರಿಯಾಕ್ಷನ್ ಅಂತಂದರೆ ಕೆಮಿಕಲ್ ಚೇಂಜ್ ಆಗಿದೆ ಇಲ್ಲಿ. ಸೊ ಇದನ್ನು ನಾವು ಡೇ ಟು ಡೇ ಪ್ರೋಸೆಸ್ಸಲ್ಲಿ ಇದನ್ನು ನಾವು ಅಬ್ಸರ್ವ್ ಮಾಡಿರ್ತೀವಿ. ಅದೇ ರೀತಿ ರೆಸ್ಪಿರೇಷನ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು. ಇವಾಗ ರೆಸ್ಪಿರೇಷನ್ ನಾವು ಏನನ್ನು ಇಂಟೇಕ್ ಮಾಡ್ತೀವಿ, ಆಕ್ಸಿಜನನ್ನು ಇಂಟೇಕ್ ಮಾಡ್ತೀವಿ ಆ್ಯಂಡ್ ವಿ ಲಿಬರೇಟ್ ಕಾರ್ಬನ್ ಡೈಆಕ್ಸೈಡ್. ವೈ? ಸಮಥಿಂಗ್ ರಿಯಾಕ್ಷನ್ ಈಸ್ ಹ್ಯಾಪನಿಂಗ್ ಅಲ್ವಾ, ಅಲ್ಲೇನೋ ಒಂದು ರಿಯಾಕ್ಷನ್ ಆಗಿದೆ, ಅದನ್ನು ನಾವು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ, ಅಥವಾ ದಟ್ ಒನ್ ಈಸ್ ಕಾಲ್ಡ್ ಆಸ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೋದು. ಇವಾಗ ನಾವು ಡೈಜೆಷನಲ್ಲೇ ನೋಡ್ಬೋದು. ಡೈಜೆಷನ್ ನಾವು ಏನು ಫುಡ್ ತೊಗೊಂಡಿರ್ತೀವಿ ಅದು ಹಾಗೆ ಹೊಟ್ಟೆ ಒಳಗಡೆ ಇರೋದಿಲ್ಲ. ಇಟ್ ವಿಲ್ ಗೆಟ್ ಡೈಜೆಸ್ಟ್. ದ ಫುಡ್ ಮಾಲಿಕ್ಯೂಲ್ ವಿಲ್ ಬ್ರೇಕ್ ಡೌನ್ ಇನ್ ಟು ನ್ಯೂ ಸಬ್ಸ್ಟೆನ್ಸಸ್ ಟು ಫಾರ್ಮ್ ಅ ನ್ಯೂ ಕೆಮಿಕಲ್ಸ್. ದಟ್ ಈಸ್ ಆಲ್ಸೋ ಎ ಕೆಮಿಕಲ್ ರಿಯಾಕ್ಷನ್. ಅಥವಾ ಕರ್ಡ್ಲಿಂಗ್ ಆಫ್ ಮಿಲ್ಕ್, ಹೆಂಗೆ ಮಿಲ್ಕ್ ಹಾಲು ಮೊಸರಾಗಿ ಕನ್ವರ್ಟ್ ಆಗುತ್ತೆ, ದಟ್ ಈಸ್ ಆಲ್ಸೋ ಎ ಕೆಮಿಕಲ್ ರಿಯಾಕ್ಷನ್. ದೇರ್ ಸಮಥಿಂಗ್ ಕೆಮಿಕಲ್ ಚೇಂಜಸ್ ವಿಲ್ ಹ್ಯಾಪನ್. ಓಕೆ, ದಟ್ ಈಸ್ ಆಲ್ಸೋ ಎ ಕೆಮಿಕಲ್ ರಿಯಾಕ್ಷನ್. ಆ್ಯಂಡ್ ಕುಕ್ಕಿಂಗ್ ಆಫ್ ಫುಡ್ಡನ್ನು ನಾವು ಕುಕ್ ಮಾಡೋದು ಅಷ್ಟೇ. ರಾ ಏನು ಐಟಮ್ಸ್ ಇರುತ್ತೆ, ಇವಾಗ ಕುಕ್ ಮಾಡಿಲ್ದಿರೋ ಐಟಮ್ಸಲ್ಲಿ ಒಂಥರ ಕೆಮಿಕಲ್ ಫಾರ್ಮುಲಾ ಇರುತ್ತೆ. ಅದೇ ಕುಕ್ ಆಗಿರ್ತಕ್ಕಂಥ ಐಟಮ್ಸಲ್ಲಿ ಅಲ್ಲಿ ಕೆಮಿಕಲ್ ಚೇಂಜ್ ಆಗಿರುತ್ತೆ. ದಟ್ ಈಸ್ ನೋನ್ ಆಸ್ ಕೆಮಿಕಲ್ ರಿಯಾಕ್ಷನ್. ದಿಸ್ ಚೇಂಜ್ ಇನ್ ಇಟ್ಸ್ ಐಡೆಂಟಿಟಿ ಆಫ್ ದಿ ಸಬ್ಸ್ಟೆನ್ಸ್ ಈಸ್ ನೋನ್ ಆಸ್ ಕೆಮಿಕಲ್ ಚೇಂಜ್. ಓಕೆ, ಯಾಕಂದರೆ ಈ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಹೌ ಟು ಐಡೆಂಟಿಫೈ ದ ಕೆಮಿಕಲ್ ರಿಯಾಕ್ಷನ್ ಆರ್ ಹೌ ಟು ರೆಕಗ್ನೈಸ್ ದ ಕೆಮಿಕಲ್ ರಿಯಾಕ್ಷನ್. ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಚಿಲ್ಡ್ರನ್. ದೇ ವಿಲ್ ಆಸ್ಕ್, ಈ ಥರ ಕ್ವಶನ್ಸ್ನ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ. ಹೌ ಟು ರೆಕಗ್ನೈಸ್ ಎ ಕೆಮಿಕಲ್ ರಿಯಾಕ್ಷನ್. ಸೊ ಹೆಂಗೆ ರೆಕಗ್ನೈಸ್ ಮಾಡ್ತೀರಾ? ಸೊ ದೇರ್ ಆರ್ ಬೇಸಿಕಲಿ 4 ಪ್ರಾಪರ್ಟೀಸ್ ಟು ಐಡೆಂಟಿಫೈ ದ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅನ್ನೋದಕ್ಕೆ 4 ಪ್ರಾಪರ್ಟೀಸ್ ಇದೆ. ಈ 4 ಪ್ರಾಪರ್ಟೀಸ್ ಮೇಲೆ ನಾವು ಹೇಳ್ಬೋದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ. ದಟ್ ಈಸ್ ಚೇಂಜ್ ಇನ್ ಸ್ಟೇಟ್. Okay, listen carefully. Change in state. What are the 3 states? Solid, liquid, gases. These and all 3 states we studied in 9th standard. Yes, no? So change in state ಮೂಲಕ ನಾವು ಹೇಳ್ಬೋದು ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ. ನೆಕ್ಸ್ಟ್ ಒನ್ is change in color. Change in color. And next one is evolution of gas. Evolution of gas. And next one is, 4th one is change in temperature. ಓಕೆ, ಈ 4 ಪ್ರಾಪರ್ಟೀಸ್ ಮೇಲೆ ನಾವು ಹೇಳ್ಬೋದು, ನಾವು ರೆಕಗ್ನೈಸ್ ಮಾಡ್ಬೋದು ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ. ಓಕೆ, ವಾಟ್ ಆ್ಯಂಡ್ ಆಲ್ ದ 4 ಪ್ರಾಪರ್ಟೀಸ್ ಯು ಕ್ಯಾನ್ ಐಡೆಂಟಿಫೈ ದಟ್ ಕೆಮಿಕಲ್ ರಿಯಾಕ್ಷನ್ ಈಸ್ ಹ್ಯಾಪನ್ ಅಂತಂದರೆ ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಎವಲ್ಯೂಷನ್ ಆಫ್ ಗ್ಯಾಸ್, ಚೇಂಜ್ ಇನ್ ಟೆಂಪರೇಚರ್. ಸೊ ಇದನ್ನು ನಾವು ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಚೇಂಜ್ ಇನ್ ಸ್ಟೇಟ್. ಸೊ ಚೇಂಜ್ ಇನ್ ಸ್ಟೇಟ್ ಚೇಂಜ್ ಆಗೋದನ್ನ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡೋಣ. ಚೇಂಜ್ ಇನ್ ಸ್ಟೇಟ್ಗೆ ಎಕ್ಸಾಂಪಲ್ಲು, ಮೆಗ್ನೀಷಿಯನ್ ರಿಬ್ಬನನ್ನು ಹೀಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಅದು ಪೌಡರ್ ಆಗಿ ಕನ್ವರ್ಟ್ ಆಗುತ್ತೆ, ಮೆಗ್ನೀಷಿಯಮ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಯು ಕ್ಯಾನ್ ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬೇಕಿದ್ರೆ ನೋಡ್ಬೋದು. ಸೊ ಮೆಗ್ನೀಷಿಯಮ್ ರಿಬ್ಬನ್ನ ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಹೀಟ್ ಮಾಡ್ತಾಯಿದ್ದಾರೆ, ಬನ್ಸನ್ ಬರ್ನರಲ್ಲಿ ಹೀಟ್ ಮಾಡ್ತಾಯಿದ್ದಾರೆ. ಆ ಹೀಟ್ ಮಾಡಿದ್ದು ಏನಾಗ್ತಿದೆ, ಅದು ಹ್ಯಾಶ್ ಆಗಿ ಪೌಡರ್ ಆಗಿ ಇಲ್ಲಿ ವಾಚ್ ಗ್ಲಾಸಲ್ಲಿ ಕಲೆಕ್ಟ್ ಆಗ್ತಿದೆ. ದಟ್ ಪೌಡರ್ ಈಸ್ ಕಾಲ್ಡ್ ಮೆಗ್ನೀಷಿಯಮ್ ಆಕ್ಸೈಡ್. ಮೆಗ್ನೀಷಿಯಮ್ ರಿಬ್ಬನನ್ನು ಹೀಟ್ ಮಾಡಿದಾಗ ಮೆಗ್ನೀಷಿಯಮ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಯಿತು. ದಿಸ್ ಈಸ್ ನೋನ್ ಆಸ್ ಚೇಂಜ್ ಇನ್ ಸ್ಟೇಟ್. ಏನಿತ್ತು ಸಾಲಿಡ್ ಸ್ಟೇಟಲ್ಲಿ ರಿಬ್ಬನ್ ಫಾರ್ಮಲ್ಲಿ ಅಥವಾ ಒಂದು ಏನು ಶೀಟ್ ಫಾರ್ಮಲ್ಲಿ ಇರುತ್ತೆ ಮೆಗ್ನೀಷಿಯಮ್ಮು. ಸೊ ಅದು ಏನು ಸಾಲಿಡ್ ಇದ್ದಿದ್ದು ಏನಾಗುತ್ತೆ, ನಿಮಗೆ ಪೌಡರ್ ಆಗಿ ಕನ್ವರ್ಟ್ ಆಗ್ತಿದೆ. ಓಕೆ, ದಿಸ್ ಈಸ್ ನೋನ್ ಆಸ್ ಚೇಂಜ್ ಇನ್ ಸ್ಟೇಟ್. ಇದನ್ನು ನಾವು ಹೆಂಗೆ ಬರಿತೀವಿ? ಸೊ ವಿ ಕ್ಯಾನ್ ರೈಟ್. ಈ ಎಕ್ಸ್ಪೆರಿಮೆಂಟ್ನ ನಾವು ಎಕ್ಸ್ಪ್ಲೇನ್ ಮಾಡೋದು ಹೆಂಗೆ, ಅಥವಾ ಚೇಂಜ್ ಇನ್ ಸ್ಟೇಟ್ನ ನಾವು ಹೆಂಗೆ ಬರಿತೀವಿ? ಸಿ, ಈಟಿಂಗ್
heating magnesium ribbon in presence of oxygen, it become powder of what, children? Powder of magnesium oxide. Powder of magnesium oxide. ಓಕೆ, ಸೊ ಏನಾಗ್ತಿದೆ, ನಾವು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ನಾವು ಅಟ್ಮಾಸ್ಫಿಯರಲ್ಲಿ ಹೀಟ್ ಮಾಡ್ತಾ ಇದ್ದೀವಿ. ಅಟ್ಮಾಸ್ಫಿಯರ್ ಅಂತಂದರೆ ಗಾಳಿ ಇರುತ್ತೆ, ಗಾಳಿಯಲ್ಲಿ ಆಕ್ಸಿಜನ್ ಇರುತ್ತೆ. ಸೊ ಆಕ್ಸಿಜನ್ ಜೊತೆ ಅದು ರಿಯಾಕ್ಟ್ ಮಾಡುತ್ತೆ. ಸೊ ಇದು ಈಟಿಂಗ್ magnesium ribbon in oxygen, in the presence of oxygen, it become powder of what? Magnesium oxide. ಇದನ್ನು ನಾವು ಚೇಂಜ್ ಇನ್ ಸ್ಟೇಟ್ ಅಂತ ಹೇಳ್ತೀವಿ. ಪ್ರತಿ ಸಲ ಇಷ್ಟು ದೊಡ್ಡ ಎಕ್ಸ್ಪ್ಲನೇಷನ್ ನಾವು ಕೊಡೋಕ್ಕಾಗಲ್ಲ. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ, ಶಾರ್ಟ್ ಕಟ್ ಮೆಥಡಲ್ಲಿ ಹೇಳ್ಬೋದು ನಾವು ಇದನ್ನು. ಆ ಶಾರ್ಟ್ ಕಟ್ ಮೆಥಡ್ಗೆ ನಾವು ಏನು ಹೇಳ್ತೀವಿ, ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಓಕೆ, ಇದೇ ರಿಯಾಕ್ಷನನ್ನು ನಾವು ಶಾರ್ಟ್ ಕಟ್ ಮೆಥಡಲ್ಲೂ ಕೂಡ ಹೇಳ್ಬೋದು. ಅದನ್ನು ನಾವು ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ಕೆಮಿಕಲ್ ಈಕ್ವೇಷನ್? ಇಟ್ ಈಸ್ ಎ ಶಾರ್ಟ್ ಕಟ್ ವೇ of representing chemical reaction ಹೆಂಗೆ ಆಯಿತು ಅದನ್ನು ಇಷ್ಟು ದೊಡ್ಡದಾಗಿ ನೆನ್ಪಿಟ್ಕೊಳ್ಳೋ ಬದಲು ಶಾರ್ಟ್ ಕಟ್ ವೇನಲ್ಲಿ ಹೇಳ್ತೀವಲ್ವ, ಅದಕ್ಕೆ ನಾವು ಏನು ಹೇಳ್ತೀವಿ, ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಏನದು ಶಾರ್ಟ್ ಕಟ್ ವೇ? ಹಂಗಾದ್ರೆ ಹೆಂಗೆ ಬರಿತೀವಿ ಅಂತಂದರೆ ನೋಡಿ, ನಾವು ಏನೇನು ತಗೊಂಡ್ವಿ, ಮೆಗ್ನೀಷಿಯಮ್ ರಿಬ್ಬನ್ನ ಇನ್ ದ ಪ್ರೆಸೆನ್ಸ್ ಆಫ್ oxygen, magnesium ribbon reacts with oxygen to form magnesium oxide. ಓಕೆ, ಸೊ ಇದೇನಿದೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್, ಇದನ್ನು ನಾವು ಏನು ಹೇಳ್ತೀವಿ, ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಆಲ್ ದಿಸ್ ಥಿಂಗ್ಸ್ ಯು ಸ್ಟಡಿಡ್ ಇನ್ 9th ಸ್ಟ್ಯಾಂಡರ್ಡ್. ರಿಯಾಕ್ಟೆಂಟ್ಸ್ ಇದೇನಿದೆ ರೈಟ್ ಸೈಡಲ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಿದೆಯಲ್ಲ, ಇದನ್ನು ನಾವು ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆಯಲ್ಲ ರಿಯಾಕ್ಟೆಂಟ್ಸ್ ಅಂತಂದರೆ ಸಬ್ಸ್ಟೆನ್ಸ್ ವಿಚ್ ಅಂಡರ್ಗೋ ರಿಯಾಕ್ಷನ್ ಅಥವಾ ಸಬ್ಸ್ಟೆನ್ಸ್ ವಿಚ್ ವಿಲ್ ರಿಯಾಕ್ಟ್. ಸೊ ಅದನ್ನು ನಾವು ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ. ಆ ರಿಯಾಕ್ಟ್ ಆದ ನಂತರ ಬರ್ತಕ್ಕಂಥದ್ದನ್ನ ನಾವು ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಓಕೆ, ದ ನ್ಯೂಲಿ ಫಾರ್ಮ್ಡ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಪ್ರಾಡಕ್ಟ್. ದಿಸ್ ಈಸ್ ಹೌ ಯು ವಿಲ್ ರೈಟ್ ದ ಕೆಮಿಕಲ್ ರಿಯಾಕ್ಷನ್. chemical equation. This is the reaction we explained in sentence, and in shortcut method in equation type we want to write like this: magnesium reacts with oxygen to form magnesium oxide. Okay, this is known as chemical equation. So ಈ ಕೆಮಿಕಲ್ ಈಕ್ವೇಷನ್ನ ನಾವು ವರ್ಡ್ ಈಕ್ವೇಷನ್ ಅಂತ ಕೂಡ ಕರಿತೀವಿ. ವಾಟ್ ವಿ ಕಾಲ್ ದಿಸ್ ಕೆಮಿಕಲ್ ಈಕ್ವೇಷನ್, ವಾಟ್ ವಿ ರೋಟ್ ದಿಸ್ ಒನ್ ಈಸ್ ನೋನ್ ಆಸ್ ವರ್ಡ್ ಈಕ್ವೇಷನ್. ಯೂಸಿಂಗ್ ವರ್ಡ್ we are writing chemical equation using words, not using a symbols ಯೂಸ್ ಮಾಡಲ್ಲ, ಹಾಗೆ ಈ ಈಕ್ವೇಷನ್ನ ಬರಿತಾ ಇದ್ದೀವಿ. ಅದಕ್ಕೆ ನಾವು ಅದನ್ನು ವರ್ಡ್ ಈಕ್ವೇಷನ್ ಅಂತ ಹೇಳ್ತೀವಿ. ಹಾಗಾದರೆ ನೆಕ್ಸ್ಟ್ ಸಿಂಬಲ್ಸ್ ಯೂಸ್ ಮಾಡಿ ಬರೆಯುವಂಥದ್ದನ್ನು ನಾವು ಸ್ಕೆಲಿಟಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಸಿಂಬಲ್ಸ್ ಯೂಸ್ ಮಾಡಿ ಬರೆಯುವಂಥದ್ದನ್ನು ನಾವು ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಸ್ಕೆಲಿಟಲ್ ಈಕ್ವೇಷನ್ ಅಂತ ಹೇಳ್ತೀವಿ. Skeletal equation using the symbols, and we will write reaction that is known as skeletal equation. So ಏನು ನಾವು ಮಾಡಿದ್ವಿ, magnesium symbol Mg in presence of oxygen or reacts with oxygen. what is the symbol of oxygen? O. ಆದರೆ O2 ಅಂತ ಯಾಕೆ ಬರಿತಾ ಇದ್ದೀವಿ ಅಂತಂದರೆ, ಆಕ್ಸಿಜನ್ ಈಸ್ ಪ್ರೆಸೆಂಟ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ಅಟ್ಮಾಸ್ಫಿಯರ್. ಇದನ್ನು ನೀವು 9th ಅಲ್ಲೇ ಕಲ್ತ್ಕೊಂಡಿದ್ದೀರಾ. ಆಕ್ಸಿಜನ್ನು ಯಾವಾಗಲೂ ಅಟ್ಮಾಸ್ಫಿಯರಲ್ಲಿ ಮಾಲಿಕ್ಯೂಲ್ ಆಗಿ ಪ್ರೆಸೆಂಟ್ ಆಗಿರುತ್ತೆ. ಈ ಮೆಗ್ನೀಷಿಯಮ್ ಇಸ್ ಸಾಲಿಡ್. ಓಕೆ, ಇದನ್ನು ನಾವು ಹೀಟ್ ಮಾಡಿದಾಗ ಏನಾಯಿತು, ಮೆಗ್ನೀಷಿಯಮ್ ಆಕ್ಸೈಡ್ ಆಯಿತು. ಇದು ಏನು, ಪೌಡರ್.
ಅಲ್ವಾ. ನೋಡಿ ಇಲ್ಲೇನಾಯಿತು, ಚೇಂಜ್ ಇನ್ ಸ್ಟೇಟ್ ಆಯಿತು, ಸಾಲಿಡ್ ಇದ್ದಿದ್ದು ಪೌಡರ್ ಆಗಿ ಕನ್ವರ್ಟ್ ಆಯಿತು. ಸೊ ದಿಸ್ ಈಸ್ ನೋನ್ ಆ್ಯಸ್ ವಾಟ್ ಚಿಲ್ಡ್ರನ್, ದಿಸ್ ಈಸ್ ನೋನ್ ಆ್ಯಸ್ ಚೇಂಜ್ ಇನ್ ಸ್ಟೇಟ್. ಇದನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಫಸ್ಟ್ ಪ್ರಾಪರ್ಟಿ ಚೇಂಜ್ ಇನ್ ಸ್ಟೇಟ್, ಆ್ಯಂಡ್ ದಿಸ್ ಈಸ್ ಕೆಮಿಕಲ್ ಈಕ್ವೇಷನ್, ಸ್ಕೆಲಿಟಲ್ ಈಕ್ವೇಷನ್, ಕೆಮಿಕಲ್ ಈಕ್ವೇಷನ್, ವರ್ಡ್ ಈಕ್ವೇಷನ್, ಎವ್ರಿಥಿಂಗ್ ಯು ಅಂಡರ್ಸ್ಟುಡ್, ನೋ. ಸೊ ದಿಸ್ ಈಸ್ ದ ಫಸ್ಟ್ ಪ್ರಾಪರ್ಟಿ. ನೆಕ್ಸ್ಟ್ one is change in color. So next property is change in color. Change in color ಗೆ example potassium iodide plus lead nitrate. ಇದೆಲ್ಲ ಇವೆರಡೂ ಸಾಲಿಡ್ ಅಲ್ಲಿ ಇರುತ್ತೆ. ಪೊಟ್ಯಾಷಿಯಮ್ ಅಯೋಡೈಡ್ ಈಸ್ ಅ ವೈಟ್ ಸಾಲಿಡ್ ಪೌಡರ್ ಇರುತ್ತೆ. ಲೆಡ್ ನೈಟ್ರೇಟ್ ಕೂಡ ವೈಟ್ ಸಾಲಿಡ್ ಪೌಡರ್ ಅಲ್ಲಿ ಇರುತ್ತೆ. when these two substance reacts with each other, it becomes lead iodide and potassium nitrate. lead iodide and potassium nitrate. ಸೊ ಪೊಟ್ಯಾಷಿಯಮ್ ನೈಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂತಂದರೆ ಇವಾಗ ಪೊಟ್ಯಾಷಿಯಮ್ ಅಯೋಡೈಡ್ ಒಂದು ಬೀಕರಲ್ಲಿ ಹಾಕೋತೀವಿ, ಒಂದು ಸ್ವಲ್ಪ ಲೆಡ್ ನೈಟ್ರೇಟ್ ಒಂದು ಬೀಕರಲ್ಲಿ ಹಾಕೋತೀವಿ. ಸೊ ಇದೆರಡಕ್ಕೂ ವಾಟರ್ ಹಾಕಿ ಮಿಕ್ಸ್ ಮಾಡ್ತೀವಿ ಸಪ್ರೇಟಾಗಿ. ಈ ಎರಡೂ ಒಂದು ಬೀಕರಲ್ಲಿ ಅಟ್ ದ ಸೇಮ್ ಟೈಮ್ ನಾವು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಯೆಲ್ಲೋ ಕಲರ್ಡ್ ಸೊಲ್ಯೂಷನ್ ಆಗುತ್ತೆ. ಸೊ ಎಲ್ಲ ಕಲರ್ಡ್ ಸೊಲ್ಯೂಷನ್ ಆಗಿ ಫಾರ್ಮ್ ಆಗುತ್ತೆ. ಕಲರ್ಲೆಸ್ ಇದ್ದಿದ್ದು ಏನಾಯಿತು, changes its color into yellow color. that yellow colored product ಏನದು ಲೆಡ್ ಅಯೋಡೈಡ್ ಪ್ಲಸ್ ಪೊಟ್ಯಾಷಿಯಮ್ ನೈಟ್ರೇಟ್. ಅರ್ಥ ಆಗ್ತಿದೆಯಾ? ಸೊ ಈ ಕಲರ್ ಚೇಂಜ್ ಮೂಲಕ ನಾವು ಹೇಳ್ಬೋದು ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ. ಸೊ ಈ ಒಂದು ವರ್ಡ್ ಈಕ್ವೇಷನ್ನ ನಾವು ಏನು ಮಾಡ್ತೀವಿ, ಈಗ ಸ್ಕೆಲಿಟಲ್ ಈಕ್ವೇಷನ್ ಆಗಿ ಬರಿತೀವಿ. ಏನದು ಪೊಟ್ಯಾಷಿಯಮ್ ಅಯೋಡೈಡ್ ಹೆಂಗೆ ಬರಿಬೇಕು, ಪೊಟ್ಯಾಷಿಯಮ್ ಈಸ್ ಕೆ, ಅಯೋಡೈಡ್ ಈಸ್ ಐ, ಪ್ಲಸ್ ಏನದು ಲೆಡ್ಗೆ ಫಾರ್ಮುಲಾ ಏನು, ಸಿಂಬಲ್ ಏನು, PB, ಆ್ಯಂಡ್ ನೈಟ್ರೇಟ್ ಏನು ಸಿಂಬಲ್ಲು, NO3. ಸೊ NO3 ಏನು ಪಾಲಿಯಾಟಮಿಕ್ ಗ್ರೂಪಲ್ಲಿರುತ್ತೆ. ಪಾಲಿಯಾಟಮಿಕ್ ಅಂತಂದರೆ 2 ಆಟಮ್ಸ್ ಕಂಬೈನ್ಸ್ ಟು ಫಾರ್ಮ್ ಎ ಗ್ರೂಪ್, ದ ಪಾಲಿಯಾಟಮಿಕ್ ಗ್ರೂಪ್. ಅರ್ಥ ಆಗ್ತಿದೆಯಾ? ಸೊ ಈ ಫಾರ್ಮುಲಾ ಬರೆಯೋದು ಹೆಂಗೆ ಅಂತ ನಿಮಗೆ ಗೊತ್ತು, ನೀವು 9th ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ಬೋದು. ಸೊ ವೇಲೆನ್ಸಿ ಲೆಡ್ದು PBದು 2, NO3ದು 1. ಸೊ ಇದನ್ನು ಕಂಬೈನ್ ಮಾಡಿದಾಗ ನಮಗೆ PbNO3 2 ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ಬರಿಬೇಕು. ಫಾರ್ಮುಲಾ ಬರೆಯೋದು, ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಬರೆಯೋದು 9th ಟೆಕ್ಸ್ಟ್ ಬುಕ್ಕಲ್ಲಿ ಇನ್ ಡೀಟೇಲ್ ಆಗಿದೆ, ನೀವು ಕಲಿಬೇಕು. ಸೊ ಅದು ರಿಯಾಕ್ಟ್ ಆಗಿ ಏನು ಫಾರ್ಮ್ ಆಗುತ್ತೆ ನಿಮಗೆ, ಲೆಡ್ ಅಯೋಡೈಡ್ ಪ್ಲಸ್ ಪೊಟ್ಯಾಷಿಯಮ್ ನೈಟ್ರೇಟ್ ಪಾಲಿಯಾಟಮಿಕ್ ಗ್ರೂಪ್. ಅರ್ಥ ಆಗ್ತಿದೆಯಾ? ಲೆಡ್ ಅಯೋಡೈಡ್ ಪ್ಲಸ್ ಪೊಟ್ಯಾಷಿಯಮ್ ನೈಟ್ರೇಟ್ ಫಾರ್ಮ್ ಆಗುತ್ತೆ. ಸೊ ಲೆಡ್ ಅಯೋಡೈಡ್ ಹೆಂಗೆ ಬರಿತೀರ ನೋಡಿ, ಮತ್ತೆ ಲೆಡ್ ಅಯೋಡೈಡ್ ತೋರಿಸ್ತಾ ಇದ್ದೀನಿ. PBದು 2 ವೇಲೆನ್ಸಿ, ಅಯೋಡೈಡು 1. ಸೊ ಈ ಎರಡು ಕಂಬೈನ್ ಮಾಡಿದಾಗ ನಮಗೇನು ಬರುತ್ತೆ, ವೇಲೆನ್ಸಿ PbI2. ಅರ್ಥ ಆಗ್ತಿದೆಯಾ? ಓಕೆ. ಸೊ ಈ ರೀತಿ ನೀವು ಫಾರ್ಮುಲಾನ ಬರಿಬೇಕು. ಆ ಸಬ್ಸ್ಟೆನ್ಸ್ ಏನು ಕಲರ್ಲೆಸ್ ಇತ್ತು ಇವೆರಡು, ಇಟ್ ವಿಲ್ ಬಿಕಮ್ ಇಂಟು ಯೆಲ್ಲೋ ಕಲರ್ಡ್ ಸೊಲ್ಯೂಷನ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಒನ್ ನಾವು ನೋಡೋದಾದರೆ ಎವಲ್ಯೂಷನ್ ಆಫ್ ಗ್ಯಾಸ್. ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಎವಲ್ಯೂಷನ್ ಆಫ್ ಗ್ಯಾಸ್. ಕೆಲವೊಂದಷ್ಟು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಗ್ಯಾಸ್ ಲಿಬರೇಟ್ ಆಗುತ್ತೆ, ಗ್ಯಾಸ್ ಎವಾಲ್ವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಜಿಂಕ್ ಗ್ರ್ಯಾನ್ಯೂಲ್ಸ್ ರೀತಿಯಲ್ಲಿ, ಬೀಡ್ಸ್ ರೀತಿಯಲ್ಲಿ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಜಿಂಕ್ ಗ್ರ್ಯಾನ್ಯೂಲ್ಸು ಒಂದು ಕೊನಿಕಲ್ ಫ್ಲಾಸ್ಕಲ್ಲಿ ತಗೋತಾರೆ ಜಿಂಕ್ ಗ್ರ್ಯಾನ್ಯೂಲ್ಸು. ಈ ಗ್ರ್ಯಾನ್ಯೂಲ್ಸ್ಗೆ ಏನು ಹಾಕ್ತಾರೆ, ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಡ್ ಮಾಡ್ತಾರೆ. ಈ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಡ್ ಮಾಡ್ತಿದ್ದಂಗೆ ಏನು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಈ ಪ್ರೋಸೆಸ್ನ ನೋಡಿದ್ರೆ ನಾವು ಹೇಳ್ಬೋದು ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ. ಓಕೆ, something is happening after adding a sulfuric acid, that is gas is evolved, hydrogen gas is evolved. By this we can say that evolution of gas takes place, the reaction also, chemical reactions also happening ಅಂತ ನಾವು ಹೇಳ್ಬೋದು. ಸೊ ಹೆಂಗೆ ಬರಿತೀವಿ ಅಂತ ಅಂದರೆ, ಜಿಂಕ್ ಗ್ರ್ಯಾನ್ಯೂಲ್ಸ್, ದೆನ್ H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ರಿಯಾಕ್ಟ್ ಆಗಿಬಿಟ್ಟು ಏನು ಫಾರ್ಮ್ ಆಗುತ್ತೆ,
ನೀವು ಇದು ಲಿಬರೇಟ್ ಆಗೋದನ್ನು ನೋಡ್ಬೋದು. ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗೋದನ್ನು ನೋಡ್ಬೋದು. ಓಕೆ, ಸೊ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಟೇಕ್ಸ್ ಪ್ಲೇಸ್. ನೋಡಿ ಇಲ್ಲಿ H2 ಬರೆದ್ರೆ ಇನ್ನೇನು ಮಿಕ್ಕಿತು, ಜಿಂಕ್ ಸಲ್ಫೇಟ್ ಮಿಕ್ತು ಬರ್ತಿದ್ದೀರ. ಓಕೆ, ಸೊ H2 ಗ್ಯಾಸ್ ಈಸ್ ಎವಾಲ್ವ್ಡ್. ನೆಕ್ಸ್ಟ್ ಒನ್ ಇದು ಅರ್ಥ ಆಯ್ತಲ್ವಾ, ಎವಲ್ಯೂಷನ್ ಆಫ್ ಗ್ಯಾಸ್. ನೆಕ್ಸ್ಟ್ ಒನ್ ಈಸ್ ಲಾಸ್ಟ್ ಒನ್ ಬೈ ಟೆಂಪರೇಚರ್, ಚೇಂಜ್ ಇನ್ ಟೆಂಪರೇಚರ್. ಇದಕ್ಕೆ ಎಕ್ಸಾಂಪಲ್ ನೀವು ಡೈಲಿ ಡೇ ಟು ಡೇ ಲೈಫಲ್ಲಿ ನೋಡ್ತೀರಾ, ಕ್ವಿಕ್ ಲೈಮ್ ಏನು ಗೋಡೆಗೆ ವೈಟ್ ವಾಶ್ ಕೊಡ್ತಾರಲ್ವ, ಸೊ ಅದು ವೈಟ್ ಸಿಮೆಂಟ್ ಏನಾಗಿರುತ್ತೆ ಅದು ವೈಟ್ ಪೌಡರಲ್ಲಿರುತ್ತೆ, ಪೌಡರ್ ಫಾರ್ಮಲ್ಲಿ ಸಿಗ್ತಾ ಇರುತ್ತೆ, ದಟ್ ಈಸ್ ಕಾಲ್ಡ್ ಕ್ವಿಕ್ ಲೈಮ್. ಸೊ ಈ ಕ್ವಿಕ್ ಲೈಮ್ನ ಆ ಪೌಡರ್ನ ನಾವು ವಾಟರ್ ಜೊತೆ ಮಿಕ್ಸ್ ಮಾಡ್ಕೋತೀವಿ, ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ವಾಲ್ಗೆಲ್ಲ ಅಪ್ಲೈ ಮಾಡ್ತೀವಿ. ಆ ವಾಟರ್ ಜೊತೆ ಮಿಕ್ಸ್ ಮಾಡ್ತಿರುವಾಗ ಏನಾಗುತ್ತೆ, ಹೀಟ್ ಲಿಬರೇಟ್ ಆಗ್ತಾ ಇರುತ್ತೆ. ಸೊ ಹೀಟ್ ಲಿಬರೇಟ್ ಇರುತ್ತೆ. ಮಿಕ್ಸ್ ಮಾಡಿದಾಗ ನಮಗೆ ಅಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗಬೇಕಾದ್ರೆ ಏನಾಗ್ತಾ ಇರುತ್ತೆ, ಹೀಟ್ ಲಿಬರೇಟ್ ಆಗ್ತಾ ಇರುತ್ತೆ. ಅಂತಂದರೆ ಟೆಂಪರೇಚರ್, ಅಲ್ಲಿರ್ತಕ್ಕಂಥ ಟೆಂಪರೇಚರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಏನು ಹೇಳ್ತೀವಿ, ಚೇಂಜ್ ಇನ್ ಟೆಂಪರೇಚರ್. ಆ ಟೆಂಪರೇಚರ್ ಚೇಂಜ್ ಆಗಿರೋದನ್ನು ನೋಡಿ ನೀವು ಹೇಳ್ಬೋದು ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ. ಅಂಡರ್ಸ್ಟುಡ್? ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಫಾರ್ ಕೆಮಿಕಲ್ reaction to tell that chemical reaction is happens. ಸೊ ಇದಿಷ್ಟು ಪ್ರಾಪರ್ಟೀಸ್ ನೋಡಿ ನಾವು ಹೇಳ್ಬೋದು ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ. ಓಕೆ, ಸೊ ವಾಟ್ ಯು ಲರ್ನ್ ಚಿಲ್ಡ್ರನ್, ಕೆಮಿಕಲ್ ಈಕ್ವೇಷನ್ ಅಂತಂದರೆ ಏನು, ಸೊ ಕೆಮಿಕಲ್ ರಿಯಾಕ್ಷನ್ ಅಂತ ಅಂದರೆ ಏನು, ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ಸ್, ರೆಸ್ಪಿರೇಷನ್ ಕೆಮಿಕಲ್ ರಿಯಾಕ್ಷನ್ ಅಂತ ಅಂದ್ರೇನು ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ಸ್ ಮೂಲಕ ತಿಳ್ಕೊಂಡಿದ್ದೀರಾ. ಆ್ಯಂಡ್ ಹೌ ಟು ರೆಕಗ್ನೈಸ್ ಕೆಮಿಕಲ್ ರಿಯಾಕ್ಷನ್ ಹೆಂಗೆ ರೆಕಗ್ನೈಸ್ ಮಾಡ್ಬೋದು ಅಂತಂದರೆ ಅದ್ರ ಪ್ರಾಪರ್ಟೀಸ್ ನೋಡಿ ನೀವು ರೆಕಗ್ನೈಸ್ ಮಾಡ್ಬೋದು. ಸೊ ಯಾವುದ್ಯಾವುದು ಪ್ರಾಪರ್ಟೀಸ್ ಅಂತಂದರೆ ಚೇಂಜ್ ಇನ್ ಸ್ಟೇಟಲ್ಲಿ ಚೇಂಜ್ ಆಗೋದಿರ್ಬೋದು, ಅಥವಾ ಕಲರಲ್ಲಿ ಚೇಂಜ್ ಆಗೋದಿರ್ಬೋದು, ಅಥವಾ ಎವಲ್ಯೂಷನ್ ಆಫ್ ಗ್ಯಾಸ್ ಇರ್ಬೋದು, ಚೇಂಜ್ ಇನ್ ಟೆಂಪರೇಚರ್ ಒಂದೇ ಆದರೂ ಕೇಳ್ಬೋದು, ಅಥವಾ ನಿಮಗೆ ಕಂಪ್ಲೀಟಾಗಿ ಹೆಂಗೆ ರೆಕಗ್ನೈಸ್ ಮಾಡ್ತೀರಾ ಅಂತಾದರೂ ಕೇಳ್ಬೋದು. ಆ್ಯಂಡ್ ಈಕ್ವೇಷನ್ ಹೆಂಗೆ ಬರೀಬೇಕು ಅಂತ ಗೊತ್ತಾಯಿತು ನಿಮಗೆ. ಅದರಲ್ಲಿ ವರ್ಡ್ ಈಕ್ವೇಷನ್ ಅಂತ ಅಂದರೆ ಏನು, ಕೆಮಿಕಲ್ ಈಕ್ವೇಷನ್ ಅಂತ ಅಂದ್ರೇನು, ಸ್ಕೆಲಿಟಲ್ ಈಕ್ವೇಷನ್ ಅಂತ ಅಂದ್ರೇನು ಅಂತ ಕೂಡ ನಿಮಗೆ ಗೊತ್ತಾಯಿತು. ಸೊ ಚೇಂಜ್ ಇನ್ ಸ್ಟೇಟಿಗೆ ನೀವು ಮೆಗ್ನೀಷಿಯಮ್ ರಿಬ್ಬನ್ನು ಹೀಟ್ ಮಾಡ್ತೀರಾ, ಅದು ಆ್ಯಶ್ ಆಗಿ ಕನ್ವರ್ಟ್ ಆಗುತ್ತೆ, ಅದನ್ನು ಬರೀತೀರಾ. ನೆಕ್ಸ್ಟು ಚೇಂಜ್ ಇನ್ ಕಲರ್ಗೆ ಪೊಟ್ಯಾಷಿಯಮ್ ಅಯೋಡೈಡ್ ಮತ್ತು ಲೆಡ್ ನೈಟ್ರೇಟ್ ರಿಯಾಕ್ಟ್ ಆದರೆ ಯೆಲ್ಲೋ ಕಲರ್ಡ್ ಸೊಲ್ಯೂಷನ್ ಫಾರ್ಮ್ ಆಗುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ. ಎವಲ್ಯೂಷನ್ ಆಫ್ ಗ್ಯಾಸ್ಗೆ ನೀವು ಜಿಂಕ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ನ ಮಿಕ್ಸ್ ಮಾಡಿದ್ರೆ ಹೈಡ್ರೋಜನ್ ಗ್ಯಾಸು ಎವಾಲ್ವ್ ಆಗುತ್ತೆ, ಅದನ್ನು ಬರೀತೀರಾ. ನೆಕ್ಸ್ಟ್ ಲಾಸ್ಟ್ ಒನ್ ಟೆಂಪರೇಚರ್ಗೆ, ಚೇಂಜ್ ಇನ್ ಟೆಂಪರೇಚರ್ಗೆ ಕ್ವಿಕ್ ಲೈಮ್ನ ವಾಟರ್ ಜೊತೆ ಮಿಕ್ಸ್ ಮಾಡಿದಾಗ ಹೀಟ್ ಲಿಬರೇಟ್ ಆಗುತ್ತೆ, ಅದನ್ನು ಬರೀತೀರಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕೆಮಿಕಲ್ ಈಕ್ವೇಷನ್ಸ್ನ ಬ್ಯಾಲೆನ್ಸ್ ಮಾಡೋದನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಐ ವಿಲ್ ಟ್ರೈ ಟು ರಿಪ್ಲೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.